ಅವಮಾನ ಮಾಡಿದವನನ್ನ ಮಗ ಮಾಡಿದ್ದೇನೆ. 10 ವರ್ಷಗಳ ಕಾಲ ಬೀದಿಯಲ್ಲಿ ಹುಡುಕಿ ಸೇಡು ತೀರಿಸಿಕೊಂಡ ಪುತ್ರ. ಆರೋಪಿಗಳನ್ನ ಬಂಧಿಸಿದೆ ರಣರೋಚಕ. ನಮಸ್ಕಾರ, ಸ್ಪೇನ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ತಾಯಿಗೆ ಅವಮಾನ ಮಾಡಿದವನನ್ನ ಮಗ ಮಾಡಿದ್ದೇನೆ. 10 ವರ್ಷಗಳ ಕಾಲ ಬೀದಿಯಲ್ಲಿ ಹುಡುಕಿ ಸೇಡು ತೀರಿಸಿಕೊಂಡ ಪುತ್ರ. ಆರೋಪಿಗಳನ್ನ ಬಂಧಿಸಿದೆ ರಣರೋಚಕ. ವ್ಯಕ್ತಿಯೊಬ್ಬನನ್ನ ಥಳಿಸಿ ಹತ್ಯೆಗೈದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ 5 ಆರೋಪಿಗಳನ್ನ ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಕೃತ್ಯದ ಹಿಂದಿನ ಕಾರಣವನ್ನ ಕೇಳಿನೇ ಕಾಕಿ ಇದ್ದಂಗಾಗಿದೆ. ಹೌದು, ಮನೋಜ್ ಹತ್ಯೆಗೆ ಈಡಾದಂತಹ ವ್ಯಕ್ತಿ. ಈತ ರಸ್ತೆ ಬದಿ ಎಳನೀರು ವ್ಯಾಪಾರ ಮಾಡ್ತಿದ್ದ. ಕಶ್ಯಪ್ ಕೃತ್ಯದ ರೂವಾರಿ ಆಗಿದ್ದು ಈತನ ಜೊತೆ ರಂಜಿತ್, ಆದಿಲ್, ಸಲಾಂ ಮತ್ತು ರಹಮತ್ ಅನ್ನುವಂಥವರನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಗಾದ್ರೆ ಏನಿದು ಘಟನೆ ಅಂತ ನೋಡೋದಾದ್ರೆ, ಸುಮಾರು 10 ವರ್ಷಗಳ ಹಿಂದೆ ಕಶ್ಯಪ್ ಅವರ ತಾಯಿಯನ್ನ ಜಗಳದ ಸಂದರ್ಭದಲ್ಲಿ ಮನೋಜ್ ಅವಮಾನ ಮಾಡಿರ್ತಾರೆ. ಆ ಬಳಿಕ ಥಳಿಸಿ ಅಲ್ಲಿಂದ ಪರಾರಿ ಕೂಡ ಆಗಿರ್ತಾನೆ. ಇದನ್ನ ಹತ್ತಿರದಿಂದ ನೋಡಿದ ಕಶ್ಯಪ್ ತನ್ನ ತಾಯಿಯನ್ನ ಅವಮಾನಿಸಿದ್ದ ವ್ಯಕ್ತಿಯ ಮೇಲೆ ಕಶ್ಯಪ್ಗೆ ಎಲ್ಲಿಲ್ಲದ ದ್ವೇಷ ಮೂಡುತ್ತೆ. ಎಲ್ಲೆಡೆ ಮನೋಜ್ಗಾಗಿ ಕಶ್ಯಪ್ ಹುಡುಕಾಟವನ್ನು ಕೂಡ ನಡೆಸ್ತಾರೆ. ಹೇಗಾದ್ರೂ ಮಾಡಿ ಮನೋಜ್ ಮೇಲೆ ದ್ವೇಷ ಸಾಧಿಸಲೇಬೇಕು ಅನ್ನುವ ನಿಟ್ಟಿನಲ್ಲಿ ನಾನಾ ಯೋಜನೆಯನ್ನ ಹಾಕೊಳ್ತಾನೆ. ವರ್ಷಗಳು ಕಳೆದರೂ ಕಶ್ಯಪ್ಗೆ ತನ್ನ ತಾಯಿಯನ್ನ ಅವಮಾನಿಸಿದ್ದ ಮನೋಜ್ ಮೇಲಿನ ಸಿಟ್ಟು ಮಾತ್ರ ಕಡಿಮೆನೇ ಆಗಿರೋದಿಲ್ಲ. ಹಾಗಾಗಿ ಸ್ನೇಹಿತರಿಗೆ ಪಾರ್ಟಿ ಕೊಡಿಸೋದಾಗಿ ಪ್ರಾಮಿಸ್ ಕೂಡ ಒಂದಿನ ಮಾಡ್ತಾನೆ. ಯಾಕೆ ಅಂತ ನೋಡೋದಾದ್ರೆ, 3 ತಿಂಗಳ ಹಿಂದೆ ಮನೋಜ್ನನ್ನ ಕಶ್ಯಪ್ ರಸ್ತೆಯಲ್ಲಿ ಎಳನೀರು ಮಾರಾಟ ಮಾಡ್ತಾ ಇರುವ ಸಂದರ್ಭದಲ್ಲಿ ನೋಡ್ಬಿಡ್ತಾನೆ. ಅಲ್ಲಿಂದ ಆತನ ಮನಸ್ಸಿನಲ್ಲಿದ್ದ ಸೇಡಿನ ಜ್ವಾಲೆ ಮತ್ತಷ್ಟು ಹೆಚ್ಚಾಗುತ್ತೆ. ಹೇಗಾದ್ರೂ ಮಾಡಿ ಆತನನ್ನ ಮುಗಿಸ್ಲೇಬೇಕು ಅನ್ನುವ ಪ್ಲಾನ್ ಕೂಡ ಹಾಕೊಳ್ತಾನೆ. ಪ್ರತಿದಿನ ಮನೋಜ್ನ ಅಂಗಡಿ ಸಮೀಪ ತಿರುಗಾಡ್ತಾ ಆತನ ಚಲನವಲನದ ಮೇಲೆ ಕಶ್ಯಪ್ ಗಮನವನ್ನ ಇಡ್ತಾನೆ. ಮನೋಜ್ನನ್ನ ಕೊಲೆ ಮಾಡುವ ನಿಟ್ಟಿನಲ್ಲಿ ಕಶ್ಯಪ್ ತನ್ನ 4 ಸ್ನೇಹಿತರನ್ನ ಸೇರಿಸಿಕೊಂಡು ಯೋಜನೆಯೊಂದನ್ನ ರೂಪಿಸಿಕೊಂಡೇ ಬಿಡ್ತಾನೆ. ಮನೋಜ್ನನ್ನ ಥಳಿಸಿದ ಬಳಿಕ ಸ್ನೇಹಿತರಿಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಕಶ್ಯಪ್ ಹೇಳಿದ. ಅದರಂತೆ ಮೇ 22ರಂದು ಮನೋಜ್ ತನ್ನ ಅಂಗಡಿಯನ್ನ ಮುಚ್ಚಿ ಒಬ್ಬಂಟಿಯಾಗಿದ್ದಾಗ ಅವನ ಮೇಲೆ ಕಬ್ಬಿಣದ ರಾಡ್ಗಳಿಂದ ತೀವ್ರವಾಗಿ ಥಳಿಸಿ ರಕ್ತದ ಮಡುವಿನಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಸ್ಥಳೀಯರು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮನೋಜ್ ಮೃತಪಡ್ತಾನೆ. ಬಂಧನ ಆಗಿದ್ದು ಹೀಗೆ. ಭೀಕರವಾಗಿ ಹಲ್ಲೆಗೈದಿರುವ ಘಟನೆ CCTVಯಲ್ಲೇನೋ ಸೆರೆಯಾಯಿತು. ಸೋಷಿಯಲ್ ಮೀಡಿಯಾದೆಲ್ಲೆಡೆ ಕೃತ್ಯದ ದೃಶ್ಯಗಳು ಕೂಡ ವೈರಲ್ ಆದವು. ಈ ಸಂಬಂಧ ತನಿಖೆ ಆರಂಭಿಸಿದ ಪೊಲೀಸರಿಗೆ ಆರಂಭದಲ್ಲಿ CCTVಯಲ್ಲಿ ದೃಶ್ಯ ಸೆರೆಯಾಗಿದ್ರೂ ಎಲ್ಲಿಯೂ ಆರೋಪಿಗಳು ಪತ್ತೆಯಾಗಿರಲಿಲ್ಲ. ಕೃತ್ಯ ನಡೆದ ನಂತರ ಸೋನು ಸ್ನೇಹಿತರಿಗೆ ಪಾರ್ಟಿ ಕೊಡಿಸಿದ್ದ. ಪಾರ್ಟಿಯಲ್ಲಿ ಅತಿಯಾದ ಮದ್ಯ ಸೇವಿಸಿದ್ರು. ಈ ಸಂದರ್ಭದಲ್ಲಿ ಆರೋಪಿಗಳು ಫೋಟೋಗಳನ್ನ ತೆಗೆದು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ತಾರೆ. ಇದೇ ಫೋಟೋ ಪೊಲೀಸರಿಗೆ ಆರೋಪಿಗಳ ಪತ್ತೆಗೆ ಸಹಾಯ ಆಗುತ್ತೆ. ಇನ್ನು CCTV ದೃಶ್ಯಗಳಲ್ಲಿ ಕಂಡುಬಂದ 5 ಶಂಕಿತರಲ್ಲಿ ಒಬ್ಬನನ್ನ ಸಾಮಾಜಿಕ ಮಾಧ್ಯಮದ ಫೋಟೋಗಳಲ್ಲಿ ಗುರುತಿಸಲಾಗುತ್ತೆ. ಹೆಚ್ಚಿನ ಹುಡುಕಾಟದ ಬಳಿಕ ಆತನ ಸಾಮಾಜಿಕ ಮಾಧ್ಯಮದ ಪ್ರೊಫೈಲ್ಗಳು ಕೂಡ ಸಿಕ್ಕುತ್ತೆ. ಕೊಲೆಯ ಸಮಯದಲ್ಲಿ ಅವನು ಧರಿಸಿದ್ದ ಕಿತ್ತಳೆ ಬಣ್ಣದ ಟಿ ಶರ್ಟ್ ಸಾಮಾಜಿಕ ಮಾಧ್ಯಮದಲ್ಲಿತ್ತು. ಈ ಹಿನ್ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೃತ್ಯದ ಹಿಂದಿನ ಸತ್ಯ ಅಸತ್ಯತೆ ಬಯಲಾಗಿದೆ. ಈಗಾಗಲೇ 5ರನ್ನ ನಾನಾ ಸ್ಥಳದಿಂದ ಪತ್ತೆ ಹಚ್ಚಿ ಪೊಲೀಸರು ಬಂಧಿಸಿದ್ದಾರೆ. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ ಸುದ್ದಿ ನಿಮ್ಮದು, ಬೇಗ ನಮ್ಮದು.